ಕಾಂಗ್ರೆಸ್ ಪಾರ್ಟಿಯ ನ್ಯಾಯ ಪ್ರತಿ ಸರ್ತಿ ನ್ಯಾಯ ಬರ್ತತೆ. ದೇಶಕ್ಕೆ ಎಂದೂ ನ್ಯಾಯ ಮಾಡಿಲ್ಲ ಅವ್ರು ಗರಿಬಿ ಹಟಾವು ಅಂದ್ರ ಇವತ್ತಿನ ತನಕ ಏನೂ ಆಗಿಲ್ಲ. ಮೋದಿಯವರು ಬಂದ್ಮೇಲೆ ಇವತ್ತು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಕಾರ 13 ಕೋಟಿ ಮತ್ತು ನೀತಿ ಆಯೋಗದ ಪ್ರಕಾರ 25 ಕೋಟಿ ಜನ ಬಡತನದ ಬಹು ಆಯಾಮಿ ಬಡತನದಿಂದ ಹೊರಗೆ ಬಂದಿದ್ದಾರೆ. ಇವ್ರ ಕಾಲದಾಗ ಏನೂ ಆಗಿಲ್ಲ. ಹಿಂದೊಂದು ಸ್ಲೋಗನ್ ಮಾಡಿದ್ರು, ರೋಟಿ ಕಪಡಾ ಅವ್ರ ಮಕಾನ್ ಅಂತ. ಅದು ಇವತ್ತಿನ ತನಕ ಏನಾಗಿಲ್ಲ. ಅನೇಕರಿಗೆ ಮೋದಿಯವರು ಬರೋ ತನಕ ಅನೇಕರಿಗೆ ಮನೆಗಳು ಇತ್ಯಾದಿ ಸಿಕ್ಕಿರಲಿಲ್ಲ. ಕುಡಿಯುವ ನೀರು ಕೊಡಕ್ಕಾಗಿಲ್ಲ ಇವ್ರಿಗೆ. ಕಾಂಗ್ರೆಸ್ ಪಾರ್ಟಿ ಪಾರ್ಲಿಮೆಂಟ್ನಿಂದ ಪಂಚಾಯತ್ ವರೆಗೆ ಇವರೇ ಇದ್ರು. ಹೋದ ಸರ್ತೆ ಪ್ರತಿ ತಿಂಗಳ 6,000 ರೂಪಾಯಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಪ್ರತಿ ತಿಂಗಳ 6,000 ರೂಪಾಯಿ. ಜನಕ್ಕೂ ಅರ್ಥ ಆಗ್ತದೆ, ಇವರು ಆಗಲಾರದ್ದು ಓಟ್ ಸಲುವಾಗಿ ಹೇಳ್ತಾರೆ. ಇವರು ಕೊಡೋರಲ್ಲ, ಇವರು ಸುಳ್ಳುಗಾರರು. ಸುಳ್ಳು ಅಂದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಅಂದ್ರೆ ಸುಳ್ಳು. ಕಾಂಗ್ರೆಸ್ ನಾವ್ ಯಾಕೆ ಮಾತಾಡ್ದಂಗೆ ಮಾತಾಡ್ತೀವಿ ಅಂದ್ರೆ ಸುಳ್ಳು ಹೇಳ್ದಾವ ಅಂತ ಅರ್ಥ. ಅದು ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ ಅಂದ್ರೆ ಸುಳ್ಳು ಅಂತಾಗಿದೆ. ಎರಡನೇದು, ಇವ್ರು ಏನೇ ಹೇಳಿದ್ರು ಅದಕ್ಕೇನು ಮಹತ್ವ ಇಲ್ಲ. ಯಾಕಂದ್ರೆ ಇವ್ರು ಎಲ್ಲಿಯೂ ಅಧಿಕಾರಕ್ಕೆ ಬರೋರಲ್ಲ, ಏನಲ್ಲಿ ಇವ್ರ. ನಾನು ಇವತ್ತು ನಿಮಗೆ ಭವಿಷ್ಯ ಹೇಳ್ತಾ ಇದ್ದೇನೆ, ಇದನ್ನ ರೆಕಾರ್ಡ್ ಅಂತೂ ನಿಮ್ಮಲ್ಲಿ ಹಾಕೇ ಆಗ್ತಿರ್ತದ. ಆ ರೆಕಾರ್ಡ್ ಆಮೇಲೆ ಹಚ್ಚ್ರಿ. ಹೋದ್ ಸರ್ತಿ 52 ಸೀಟ್ ಬಂದಿದ್ರಿ ಇವ್ರು. ಹೋದ್ ಸರ್ತಿಕ್ಕಿಂತ ಕಮ್ಮಿ ಬರ್ತಾರೆ ಈ ಸರ್ತಿನೂ ಅಧಿಕೃತ ವಿರೋಧ ಪಕ್ಷನೂ ಆಗುದಿಲ್ಲ ಕಾಂಗ್ರೆಸ್ ಪಾರ್ಟಿ. ಮತ್ತ ಇರುವಂತ 2 ಸರ್ಕಾರದೊಳಗ ಅಂದ್ರೆ ಹಿಮಾಚಲ ಆಲ್ರೆಡಿ ಅರ್ಧ ಆಗೈತಿ. ಈಗ ಅದು ಅಲ್ಲಿಯೂ ಸಹಿತ ಇವ್ರ ಸಂಖ್ಯೆಗಳು ಕಮ್ಮಿ ಆಗ್ತಾವ. ಕರ್ನಾಟಕದಲ್ಲಿ ಹಾರ್ಡ್ಲಿ ಎಲ್ಲಾ ಸಮೀಕ್ಷೆಗಳು ಇವ್ರ ಬಗ್ಗೆ ತೋರಿಸೋದು 1 ಅಥವಾ 2 ಅಂತ. ನನ್ನ ಪ್ರಕಾರ ಅದು ಬರಲ್ಲ. JDS ಭಾರತೀಯ ಜನತಾ ಪಾರ್ಟಿ ಸೇರಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ನಾವು. ಈಗ ಇವ್ರು ಮಾಡ್ಲಿಕ್ಕೆ ಏನು ಇರೋದೇ ಇಲ್ಲ, ಸುಮ್ಮನೆ ಅನೌನ್ಸ್ಮೆಂಟ್ ಮಾಡೋದು ಒಂದ. ಮೀಡಿಯಾದೊಳಗ, ಸಾಮಾಜಿಕ ಮಾಧ್ಯಮದೊಳಗ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು. ಹೋದ ಸರ್ತೆ ಮಾಡಿದ್ರು. ಆ ನಂತರ ಇವ್ರು ಕೆಲವು ವರ್ಷಗಳ ಕಾಲ ಮಧ್ಯಪ್ರದೇಶದಾಗ ಸರ್ಕಾರ ಇತ್ತು, ಪಂಜಾಬ್ದಾಗ ಸರ್ಕಾರ ಇತ್ತು. ಎಲ್ಲರೂ ಮಾಡಿದ್ರ ಒಂದ್ ಕಡೆ ಇಲ್ಲೇ ಇವತ್ತು ಗ್ಯಾರಂಟಿ ಘೋಷಣೆ ಮಾಡ್ಯಾರ. 10 kg ಅಕ್ಕಿ ಎಲ್ಲಿ ಬಂದದ? 10 kg ಅಕ್ಕಿ, ಒಂದು ಕಾಳು ಅಕ್ಕಿ ಬಂದಿಲ್ಲ. ಹಳ್ಳಿಯೊಳಗೆ ಅಡ್ಡಾಡಿ ಸಮೀಕ್ಷೆ ಮಾಡ್ರಿ, ಬಸ್ಗಳ ಸಂಖ್ಯೆ ಕಮ್ಮಿ ಮಾಡ್ಯಾರ. ಮಕ್ಕಳಿಗೆ ಹೋಗ್ಲಿಕ್ಕೆ ಬಸ್ ಸಿಗ್ತಾ ಇಲ್ಲ. ಸುಳ್ಳು ಹೇಳುವ ಒಂದು ಕಾರ್ಖಾನೆಯನ್ನ ಕಾಂಗ್ರೆಸ್ ಪಾರ್ಟಿ ತೆಗೆದಿಟ್ಟದ. ಅದರದ್ದು ಒಂದು ಇದು ಹೋದ ಸರ್ತಿ ನ್ಯಾಯ ಅಂಥೇಳಿ ಎಷ್ಟು 72,000 ಘೋಷಣೆ ಮಾಡಿದ್ರು. 72,000 75,000 ಹೇಳ ಹೆಸರಿಲ್ದಂಗೆ ಹೋದ್ರಿ. ಈ ಸರ್ತಿನೂ ಹೇಳ ಹೆಸರಿಲ್ದಂಗೆ ಹೋಗ್ತಾರ ಅಷ್ಟ. ಕಾಂಗ್ರೆಸ್ ಪಾರ್ಟಿ ಸ್ವಲ್ಪ ಹಳೆ ಇತಿಹಾಸ. ಈ ರಾಹುಲ್ ಗಾಂಧಿಗೆ ನಾನು ಭಾಳದ ಕಡೆ ಭಾಷಣದಾಗ ಹೇಳೀನಿ, ಈ ಮೊದಲ ಗ್ರಾಮಫೋನ್ ಇರ್ತಿದ್ದು ನೋಡ್ರಿ, ಅದ್ರ ಮಳಿ ಕೆಟ್ರ ಅದು ಅದೇ ಮಾತು ಹೇಳ್ತಿತ್ತೆ. ಯಾವ್ದಾರೆ ಒಂದು ಹಾಡು ನಡೆದ್ರ, ಉದಾಹರಣೆಗೆ ಯಾವುದೋ ಚಂದಮಾಮ ಬಗ್ಗೆ ಒಂದು ಹಾಡು ನಡೆದದ, ರಾಜ್ಕುಮಾರ್ ಒಂದು ಹಾಡು ನಡೆದ, ಎಲ್ಲೆಲ್ಲಿ ಹೋಗಲಿ ಅಂತಂದ್ರೆ ಅದು ಕೆಟ್ಟು ಬಿಡ್ತಂದ್ರೆ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಎಲ್ಲೆಲ್ಲಿ ಹೋಗಲಿ ಅಂತ ಹಿಂಗ ಅಂತಿರ್ತದ ಅದು. ಹಂಗ ರಾಹುಲ್ ಗಾಂಧಿಗೆ ಏನು ಬರೆದು ಕೊಡ್ತಾರ ಕಾಯಂ ಅದನ್ನ ಹೇಳ್ಕೋತದ. ಯಾಕಂದ್ರೆ ಅವ್ರಿಗೇನು ತಿಳಿದಿಲ್ಲ ಪಾಪ. 1 ನಿಮಿಷ ಪೂರ ಹೇಳ್ತೇನೆ ಅದನ್ನ. ಹಿಂಗಾಗಿ ಅದನ್ನ ಹೇಳ್ಕೋತ ಹೋಗ್ತಾ ಇದ್ದಾರೆ ಅವರು. ಜಾತಿ ಗಣತಿ ಬಗ್ಗೆ ನೆಹರು ವಿರೋಧ ಮಾಡಿದ್ರಲ್ಲ, ರಾಜೀವ್ ಗಾಂಧಿ ವಿರೋಧ ಮಾಡಿದ್ರಲ್ಲ, ಇಂದಿರಾ ಗಾಂಧಿ ವಿರೋಧ. ಇಟ್ ಈಸ್ ಆನ್ ರೆಕಾರ್ಡ್. ಇವತ್ತು ನಾ ಚಾಲೆಂಜ್ ಮಾಡ್ತೀನಿ ಕಾಂಗ್ರೆಸ್ ಪಾರ್ಟಿ ಅವರಿಗೆ, ನೀವು ಜಾತೀಯ ಜನಗಣತಿಯನ್ನ, ಮಂಡಲ ಆಯೋಗವನ್ನ, ಕಾಕಾ ಕಾಲೇಲ್ಕರ್ ಕಮಿಟಿಯ ರಿಪೋರ್ಟನ್ನು ನೀವು ವಿರೋಧ ಮಾಡಿದ್ರೋ ಇಲ್ಲೋ, ಜಾತಿ ಗಣತಿ ಆಗಬಾರದು ಅಂತ ತಿಳ್ಕೊಂಡು ನೆಹರು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ರೋ ಇಲ್ಲೋ, ನೀವು OBCಗೆ ಯಾವುದೇ ರೀತಿಯಾದಂಥ ರಿಸರ್ವೇಷನ್ ಕೊಡದೇ ಇರುವ ಪರಿಣಾಮವಾಗಿ, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡದೇ ಇರೋ ಪರಿಣಾಮವಾಗಿ ಅನೇಕರಿಗೆ ಇವತ್ತಿಗೂ ಕೂಡ ರಿಸರ್ವೇಷನ್ ಅವರಿಗೆ ಪ್ರಮೋಷನ್ದಲ್ಲಿ ಅದೆಲ್ಲ ತೊಂದರೆ ಆಗಿದೆಯೋ ಇಲ್ಲೋ, ಎಲ್ಲ ಸಂಗತಿಗಳು ಕಾಂಗ್ರೆಸ್ ಪಾರ್ಟಿ ಆತ್ಮಾವಲೋಕನ ಮಾಡ್ಕೋಬೇಕು. ಈ ರೀತಿ ಜಾತಿ ಗಣನೆ ಅಂಥೇಳಿ ಬಿಹಾರದಾಗಿದ್ದ 1-2 ಮಂತ್ರಿನೂ ಕಳ್ಕೊಂಡಾರ. ಅದಕ್ಕಾರ
ಯಾವಾಗಲೂ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಇವ್ರು ಹೇಳಿದ್ದು ಕೇಳಿದ್ವಿ. ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆದ್ರೆ ಅದು ಮೋದಿಯವ್ರ ಕಾಲದಲ್ಲಿ ಆಗುತ್ತೆ. ಅವ್ರು ಬರುದೇ ಇಲ್ರಿ ಆರ್ಥಿಕತೆ ಮೇಲೆ ಹೊಡ್ತೇನೆ. ಅವ್ರು ಬಂದ್ರಲ್ಲ ಇವೆಲ್ಲ. ಈಗ ಅವರು ನಮ್ಮ ಮನಿ ಬೆಕ್ಕು ಮನಸ್ಸು ಮಾಡಿದ್ರೆ ಹುಲಿ ಆಕೈತಿ ಅಂತ ಹೇಳ್ಯಾರ. ಮನಸ್ಸೇ ಮಾಡೋದಿಲ್ಲಲ್ಲ, ಅಧಿಕಾರಕ್ಕೆ ಬರೋದಿಲ್ಲ. ಅಧಿಕಾರಕ್ಕೆ ಬರಲ್ದವ್ರು ಏನ್ ಬೇಕಾದ್ ಮಾತಾಡ್ಬೋದಲ್ಲ. ನಾನು ಆಕಾಶದಾಗಿನ ಚಂದ್ರನ್ ತಗೊಂಡ್ ಕೊಡ್ತೀನಪ್ಪ ರಾಜೇಶ್ಗೆ ಅಂತ ಹೇಳ್ಬೋದು ನಾವು. ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ನಮ್ಮ ಪಕ್ಷದ ಸಂಘಟನೆ, ನಮ್ಮ ಪಕ್ಷದ ಚುನಾವಣೆ ಇದರಲ್ಲಿ ನಾವು ಕೆಲಸ ಮಾಡ್ತೀವಿ. ಷಡ್ಯಂತ್ರ ಪ್ರತಿ ಸರ್ತಿ ನಡೆದ ಅದರ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರು ನನ್ನನ್ನು ಯಾವಾಗಲೂ ಕೈ ಹಿಡಿದಿದ್ದಾರೆ. ಈ ಸರ್ತಿನೂ ಕೈ ಹಿಡಿತಾರೆ. ನನಗೆ ಅದ್ರ ಬಗ್ಗೆ ಏನ್ ಹೇಳುದಿಲ್ಲ ಅಂತ ಹಲವಾರು ಬಾರಿ ಹೇಳಿದ್ದೇನೆ. ನೀವು ಎಷ್ಟು ಹೇಳಿದ್ರು ನಾ ಏನ್ ಹೇಳಲ್ಲ. ನೀವು ಬೇರೆ ಕೇಳಿದ್ರ ನಿಮ್ದು ಟೈಮ್ ಸೇವ್ ಆಗ್ತದೆ, ನಂದು ಟೈಮ್ ಸೇವ್ ಆಗ್ತದೆ. ನೋಡ್ರಿ, ಈ ರೀತಿ ಬೇಜವಾಬ್ದಾರಿಯಾದಂತ ಅವತ್ತೇನೋ ಅಲ್ಲಿ ನಮ್ಮ ಯೋಧರು ಪ್ರಾಣವನ್ನ ಕಳ್ಕೊಂಡಾರ, ಅವ್ರಿಗೆ ಮಾಡುವ ಅಪಮಾನ ಇದು. ಇವ್ರ ಕಾಲದಲ್ಲೇ ಟೆರರಿಸಮ್ ಶುರು ಆಗಿದ್ದೆ ಇವ್ರ ಕಾಲದೊಳಗೆ. ನಾವು ಬಂದಾಗ ಅವಾಗ ಮತ್ತೊಮ್ಮೆ ಅವ್ರು ಪ್ರಯತ್ನ ಮಾಡಿದ್ರು. ಅದಾದ ನಂತರ ನಾವೇನು ಕ್ರಮ ತೆಗೆದುಕೊಂಡು ಒಂದೇ ಒಂದು ಟೆರರಿಸ್ಟ್ ಆಕ್ಟಿವಿಟಿ ಆಗಿಲ್ಲ. ರೆಕಾರ್ಡ್ ಇದೆ, ಕ್ರೈಮ್ ರೆಕಾರ್ಡ್ದಲ್ಲಿ ನಕ್ಸಲ್ ಆಕ್ಟಿವಿಟಿ 80% ಕಮ್ಮಿ ಆಗ್ಯದ ದೇಶದಾಗ. ಮೊದಲಿಲ್ಲ ಅಂದ್ರೆ ದಿನ ನಕ್ಸಲ್ರ ಅಲ್ಲಿ ಹೊಡೆದ್ರು ಇಲ್ಲಿ ಹೊಡೆದ್ರು ಅಂತ ಬರ್ತಾ ಇತ್ತು. ಈ ಇಸ್ಲಾಮಿಕ್ ಟೆರರಿಸ್ಟ್ ಆಕ್ಟಿವಿಟಿ ಆಲ್ಮೋಸ್ಟ್ 90% ಕಮ್ಮಿ ಆಗ್ಯದ. ಕಾಶ್ಮೀರದಾಗ ಕಲ್ಲು ಹೊಡೆದೇನು ಜನ ತೊಂದರೆ ಕೊಡ್ತಾ ಇದ್ರು, ಅದು ನಿಲ್ಲಾಗ್ಯದ. ಕಾಶ್ಮೀರದೊಳಗೆ ಸ್ಟ್ರೇ ಇನ್ಸಿಡೆಂಟ್ ಬಿಟ್ರೆ, ಯಾರನ್ನೋ ಪಾಪ ಅಂಗಡಿಯೊಳಗೆ ಕೂತಾಗೋರು ಹೊಡಿದವ್ರು ಬಿಟ್ರೆ ಅದು ಇತ್ತೀಚೆಗೆ ಯಾವುದೂ ಆಗಿಲ್ಲ. ಅದು ಬಿಟ್ರೆ ಮಾಸ್ ಟೆರರಿಸ್ಟ್ ಆಕ್ಟಿವಿಟಿ ಏನಾಗ್ತದೆ ಸಂಪೂರ್ಣ ನಿಂತದ. ನಾಚಿಕೆದೇನು ಕಾಂಗ್ರೆಸ್ ಪಾರ್ಟಿಯವರು ಟೆರರಿಸ್ಟ್ಗಳನ್ನ ಬ್ರದರ್ ಅಂತ ಕರೆಯೋರ್ ಕಡೆ ನಾವು ಬುದ್ಧಿ ಇಳಿಸ್ಕೋಬೇಕು. ಇವ್ರು ಟೆರರಿಸ್ಟ್ ಬ್ರದರ್ ಅಂತ ಇವ್ರಿಗೆ. ಇನ್ನೊಬ್ರು ನಾ ಈ ಜನ್ಮದಾಗಲ್ಲ ಮತ್ತೊಂದು ಜನ್ಮ ಮುಂದಿನ ಜನ್ಮ ಅಂತಿದ್ರೆ ನಾ ಏನೋ ಆಗ್ತೀನಿ ಅಂತ ಮಾತಾಡ್ತಾರ. ಇಂಥವ್ರಿಗೆ ನಾಚಿಕೆಮಾನ ಮರ್ಯಾದೇನ್ರಿ? ಅವ್ರ ಬಗ್ಗೆ ರಿಯಾಕ್ಷನ್ ಕೊಡೋದು ಬರ್ತಲ್ಲ. ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಂಡು ಹೇಳ್ತೇನೆ. ಅದ್ರ ಬಗ್ಗೆ ಅಲ್ಲ, ಅವ್ನ್ ಬಿಟ್ಟು ಕಳಿಸಿದ್ದಾರೆ, ಸ್ಪಷ್ಟೀಕರಣ ಬಂದಿದೆ. ಅವನ್ ಮೊಬೈಲು ನನಗೆ ಗೊತ್ತಾಗಿರುವಂತ ಮಾಹಿತಿ ಪ್ರಕಾರ ಅವನ್ ಮೊಬೈಲು ಆತ ಯಾರಿಗೋ ಮಾರಿದ್ದ, ಅದನ್ನ ಇನ್ನೊಬ್ರು ಯಾರೋ ಉಪಯೋಗ ಮಾಡಿದ್ರು. ನನಗೆ ಬಂದಿರೋ ಮಾಹಿತಿ ಪ್ರಕಾರ, ಪ್ರಾಥಮಿಕ ಮಾಹಿತಿ ಪ್ರಕಾರ, ನನಗೆ ಅಲ್ಲಿನ ಶಾಸಕರಂತ ಅರಗ ಜ್ಞಾನೇಂದ್ರ ಅವ್ರು ಹೇಳಿರೋ ಪ್ರಕಾರನೂ ಕೂಡ ಮಾಧ್ಯಮದಲ್ಲಿಯೂ ಬಂದಿದೆ. ಅವರು ಮೊಬೈಲನ್ನು ಯಾರಿಗೋ ಮಾರಿದ್ದ ಹುಡುಗ, ಅದನ್ನು ಉಪಯೋಗ ಮಾಡ್ಯಾರ. ಅದ್ರ ಮೇಲೆ ಎನ್ಕ್ವೈರಿ ಮಾಡಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅಂತ ನನಗಿರೋ ಮಾಹಿತಿ. ಕಾಂಗ್ರೆಸ್ ಪಾರ್ಟಿಯವರಿಗೆ ನೋಡ್ರಿ, ಕಾಂಗ್ರೆಸ್ ಪಾರ್ಟಿಯವರು ಬೇಜವಾಬ್ದಾರಿಯುತವಾದಂತ ಹೇಳಿಕೆ ಕೊಡ್ಲಿಕ್ಕೆ ನಿಸ್ಸೀಮರು. ಮತ್ತು ಕಾಂಗ್ರೆಸ್ ಪಾರ್ಟಿ ಕಸಬನ್ನಿಯ ಜೈಲಿನೊಳಗಿಟ್ಟು ಬಿರಿಯಾನಿ ಕೊಟ್ಟವರು. 300ಕ್ಕೆ ಸಮೀಪ ಜನ ಸತ್ ನಂತರವೂ ಸಹಿತ ಮೇಣಬತ್ತಿ ಹಚ್ಚಿ ಮನ್ಯಾಗ ಹತ್ಕೋತ್ ಕೂತಂತವ್ರು, ದೇಶದಾಗ ಹತ್ಕೋತ್ ಕೂತಂತವ್ರು ಕಾಂಗ್ರೆಸ್ ಪಾರ್ಟಿಯವರು. ನಾವು ಬಂದ ಮೇಲೆ, ದೇಶದೊಳಗೆ ನಾವು ಬಂದ ಮೇಲೆ 2 ಮೇಜರ್ ಟೆರರಿಸ್ಟ್ ಆಕ್ಟಿವಿಟಿ, ಒಂದು ಉರಿ, ಇನ್ನೊಂದು ಪುಲ್ವಾಮಾ, 2 ದಾಳಿಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ಉತ್ತರ ಕೊಟ್ಟಿವಿ ನಾವು. ಅಭಿನಂದನ್ ಅಲ್ಲಿ ಸಿಕ್ಕಾಕೊಂಡಿದ್ರು. ಇತ್ತೀಚೆಗೆ ಒಬ್ಬ ಬ್ಯೂರೋಕ್ರಾಟ್ ಪುಸ್ತಕ ಬಂದದ, ಅದನ್ನು ನೀವು ಓದಿದ್ರಿ ಅಂತ ಭಾವಿಸ್ತೇನೆ ನಾನು. ಅಭಿನಂದನ್ಗೆ ಏನಾದರೂ ಆದ್ರೆ ಪಾಕಿಸ್ತಾನಕ್ಕೆ ಯಾವ ರೀತಿ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟ ನಂತರ ಅಭಿನಂದನ್ ಅವ್ರು ಬಿಟ್ಟು ಕಳಿಸಿದ್ರು. ಇದೆಲ್ಲ ಕಾಂಗ್ರೆಸ್ ಪಾರ್ಟಿಯವ್ರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯವರು ವೋಟ್ ಬ್ಯಾಂಕಿಗಾಗಿ, ಅದು ಮೂಲಭೂತವಾದಿಗಳ ಜೊತೆಗಿರ್ಬೋದು, ಟೆರರಿಸ್ಟ್ಗಳ ಜೊತೆಗಿರ್ಬೋದು ಒಪ್ಪಂದ ಮಾಡಿಕೊಳ್ಳುವಂತ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅಸ್ಸಾಂದಲ್ಲಿ ಏನ್ ಮಾಡಿದ್ರಿ ಅವರು ಗೊತ್ತಿಲ್ಲನೇ? ಯಾರು ನಕ್ಸಲ್ ಜೋಡಿ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಇವ್ರು ಛತ್ತೀಸ್ಗಢದಾಗ? ಕಾಂಗ್ರೆಸ್ ಪಾರ್ಟಿಗೆ ಇವೆಲ್ಲ ಮಾತಾಡ್ಲಿಕ್ಕೆ ನೈತಿಕ ಹಕ್ಕ ಇಲ್ಲ. ಥ್ಯಾಂಕ್ ಯು. ಬಹಳ ಜಾಸ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.